ಬಾಯಿ ಮತ್ತು ಗಂಟಲ್ನ ಈಗ ಅನಾಟಮಿ ಅಂತ ಹೇಳ್ತೇವೆ. ಈ ರಚನೆ ಈಗ ಹೊರಗಿಂದ ನಮ್ಗೆ ಕಾಣ್ತದೆ, ಬಾಯಿ ಅಥವಾ ಈ ಮೂಗಿರ್ಬೋದು, ಈ ಹೊರಗಿನ ಈಗ ಕುತ್ತಿಗೆ ಭಾಗ ಇರ್ಬೋದು ಎಲ್ಲ ಕಾಣ್ತದೆ ನಮ್ಗೆ. ಈ ಒಳಗಿನ ರಚನೆ ಹೇಗಿದೆ ಸರ್? ಅಂದ್ರೆ ಅದೇ ನಾವು ಈಗ ಟರ್ಮ್ ಯೂಸ್ ಮಾಡುವಾಗ ಬಾಯಿ ಕ್ಯಾನ್ಸರ್ ಮತ್ತೆ ಗಂಟ್ಲು ಕ್ಯಾನ್ಸರ್ ಅಂತೇಳಿ ಎರಡು ಟರ್ಮ್ ಯೂಸ್ ಮಾಡಿದ್ದೇವೆ. ಆದರೆ ನೀವು ಕೇಳಿದ ಪ್ರಶ್ನೆಗೆ ಅನಾಟಮಿಕಲಿ ನೋಡಿದರೆ ತುಂಬ ಸೈಟ್ಸ್ ಅಂತ ಹೇಳಿದೆ, ಮತ್ತು ಸಬ್ ಸೈಟ್ ಅಂತ ಹೇಳ್ತೇವೆ. ಈಗ ಬಾಯಿಯಲ್ಲಿ ನಾಲಿಗೆ ಇದೆ, ನಾಲಿಗೆ ಎದುರು ಭಾಗ, ಹಿಂದಿನ ಭಾಗ, ಮತ್ತು ರೈಟ್ ಬಕ್ಕಲ್ ಮ್ಯೂಕಸ್ ಅಂದರೆ ಅದು ಚೀಕ್ ಅಂತ ಹೇಳ್ತೇವೆ ಒಳಗಿಂದ, ಮತ್ತು ಲೆಫ್ಟ್ ಚಿಕ್, ಮತ್ತು ಅಪ್ಪರ್ ಲಿಪ್, ಲೋವರ್ ಲಿಪ್, ಮತ್ತು ಈ ದವಡೆ ಆಲ್ವಿಯೋಲಸ್ ಕೆಳಗಿದ್ದು ರೈಟ್ ಸೈಡ್ ಲೆಫ್ಟ್, ಮತ್ತು ಮೇಲೆದು, ಮತ್ತು ನಾಲಿಗೆ ಅಡಿಯವರಿರುವಂಥದ್ದು ಫ್ಲೋರ್ ಆಫ್ ಮೌತ್ ಅಂತ ಹೇಳ್ತೇವೆ. ಎರಡು ಸೈಡ್ ಟಾನ್ಸಿಲ್ ಇರ್ತದೆ, ಮತ್ತು ಅದರ ಕೆಳಗಡೆ ವೆಲ್ಲೆಕ್ಯುಲ ಅಂತ ಇರ್ತದೆ. ಅದಕ್ಕೆಲ್ಲ ಒಂದು ICD ಕೋಡ್ ಇದೆ, ಸಬ್ಸೈಟ್, ಅದಕ್ಕೆಲ್ಲ ಒಂದೊಂದು ಕೋಡ್ ಇದೆ. ಸೊ ರಿಸ್ಕ್ ಫ್ಯಾಕ್ಟರ್ ಕೂಡ ಈಗ ಕೆಲವು ಕಡೆಯಲ್ಲಿ ಈಗ ನಾವು ತಂಬಾಕುವನ್ನು ಸೇವನೆಯನ್ನು ರೈಟ್ ಸೈಡ್ ಅಲ್ಲೇ ಇಟ್ಟರೆ ಅಲ್ಲಿ ಕ್ಯಾನ್ಸರ್ ಬರುವ ಒಂದು ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಕೆಳಗಡೆ ಇರುವಾಗ ಥ್ರೋಟ್, ಅದರಲ್ಲಿ ಹೈಪೋಫ್ಯಾರಿಂಗ್ಸ್ ಹೇಳ್ತೇವೆ, ಅದರಲ್ಲಿ 3 ಭಾಗ ಇದೆ, ಪೈರಿಫಾರ್ಮ್ ಸೈನಸ್, ಪೋಸ್ಟ್ ಕ್ರೈಕಾಯ್ಡ್, ಮತ್ತು ಫೆರಿಂಜಲ್ ವಾಲ್ ಅಂತೇಳಿ. ಮತ್ತು ಕೆಳಗಡೆ ನೀವು ಲ್ಯಾರಿಂಗ್ಸ್ ಇದೆ, ವೋಕಲ್ ಕಾರ್ಡ್ ಇದೆ, ಮತ್ತು ಮೇಲ್ಗಡೆ ನಾವು ಹೇಳ್ತೇವೆ ನೇಸೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ನೇಸೋಫ್ಯಾರಿಂಗ್ಸಲ್ಲಿ ಕ್ಯಾನ್ಸರ್ ಅಂದರೆ ಅದು ಕೆಲವು ಚಿಕ್ಕ ವಯಸ್ಸಲ್ಲಿ ಬರೋದು, 18 ಅಥವಾ 25 ವರ್ಷದಲ್ಲಿ ಬರೋದು, ಮತ್ತು ಅದು ಚೈನಾ ಜಪಾನಲ್ಲೆಲ್ಲ ತುಂಬ ಕಾಮನ್ ಅದು. ಅದರಲ್ಲಿ ಕೆಲವು ಎಪ್ಸ್ಟೀನ್ ಬಾರ್ ವೈರಸ್ ಅಂತೇಳಿ ಒಂದು ಇನ್ಫೆಕ್ಷನ್ ಅಂತ ಬರುವಂಥ ಕಾಯಿಲೆ. ಆದರೆ ನಮಗೆ ನಾವು ಹೇಳುವಾಗ ವಿಲ್ ಸಿಂಪ್ಲಿಫೈ ಆ್ಯಂಡ್ ಓರಲ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದರ ICD ಕೋಡ್ ಪ್ರಕಾರ ತುಂಬ ಸಬ್ಸೈಟ್ಗಳಿದೆ. ಈ ಸೈಟ್ಗಳು ಇಂಪಾರ್ಟೆಂಟ್, ಯಾಕಂದರೆ ನಾವು ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಲ್ಲಿ ಈ ಕ್ಯಾನ್ಸರ್ ಚಿಕಿತ್ಸೆಗೆ ಕಂಪೇರ್ ಮಾಡಬೇಕಾದ್ರೆ ಅದು ಸೇಮ್ ಸೈಟಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಅದಕ್ಕೆ ಈ ಇಂಟರ್ನ್ಯಾಷನಲ್ ಕೋಡ್ ಇದೆ, ಅದೆಲ್ಲ ಸಬ್ಸೈಟ್ ಅಂತ ಹೇಳ್ತೇವೆ. ಇದು MIO ಕಳಕಳಿ. ನಿಮ್ಮ ಸಹಾಯಕ್ಕೆ ಇದೀಗ MIO ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಮಾರ್ಗದರ್ಶನದ ಕ್ಯಾನ್ಸರ್ ಸಹಾಯವಾಣಿ 80506 3677 ಗೆ ಕರೆ ಮಾಡಿ.